ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ SSLC ಪರೀಕ್ಷೆ ನಡೆಸೋದಕ್ಕೆ ತಗೊಂಡಿರುವಂಥ ತೀರ್ಮಾನ ಮತ್ತು ಅದರ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಇಡೀ ಜಗತ್ತು ಹೊಸ ಸವಾಲುಗಳನ್ನು, ಹೊಸ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸರ್ಕಾರವಾಗಲಿ, ಸರ್ಕಾರ ನಡೆಸುವ ಮಂತ್ರಿಗಳಾಗಲಿ ತಮ್ಮ ಯಾವುದೇ ಈಗೋಯಿಸಮ್ನ ಬಿಟ್ಟು ಕೆಲಸ ಮಾಡಬೇಕಾಗುತ್ತೆ. ನಾನು ಹೇಳಿದ್ದೇ ಸರಿ, ನಾನು ಹೇಳಿದ್ದೇ ಕೇಳಬೇಕು ಅಂದರೆ, ಯಾಕೆಂದರೆ ಸಮಸ್ಯೆ, ಹೊಸ ಸಮಸ್ಯೆ ಕೋವಿಡ್, ಜಗತ್ತಿನ ಹೊಸ ಸಮಸ್ಯೆಯನ್ನು ಎಲ್ಲರ ಜೊತೆಗೂ ಸೇರಿ ಎದುರಿಸ್ತಾ ಇದ್ದೀವಿ. ಇವತ್ತು ಜಗತ್ತು, ನಾವು ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಎದುರಿಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಪರೀಕ್ಷೆ ಮಾಡ್ತೀವಿ ಅಂತ ಹೋಗ್ತಾ ಇದ್ದೀವಲ್ಲ, ಹೇಗೆ? ಈ 1.5 ವರ್ಷಗಳ ಕಾಲದಿಂದನೂ ಕೂಡ ಶಿಕ್ಷಣ ಇಲಾಖೆಯನ್ನು ಒಂದು ತುದಿಗಾಲಿ ಮೇಲೆ ನಿಲ್ಲಿಸಿದ್ದೀವಿ ನಾವು. ವೆರಿ ಸೆನ್ಸಿಟಿವ್ ಡಿಪಾರ್ಟ್ಮೆಂಟ್ ಇದು. ಪ್ರತಿ ಮನೆಯೂ ಇನ್ವಾಲ್ವ್ ಆಗಿರೋ ಇಲಾಖೆ ಇದು. ಯಾಕೆಂದ್ರೆ ಅದನ್ನು ನಡೆಸಿರೋ ನಾನು, ಆ ಇಲಾಖೆನ ಪ್ರತಿ ಮನೆಯೂ ಇನ್ವಾಲ್ವ್ ಆಗಿದೆ ಇದು. ಹಾಗಾಗಿ ಅಷ್ಟೇ ಅಲ್ಲ, ಇಡೀ ಸಮಾಜ ಇನ್ವಾಲ್ವ್ ಆಗಿದೆ ಇದಕ್ಕೆ. ಇಡೀ ಸಮಾಜ, ಮಕ್ಕಳಿಗೆ ಪುಸ್ತಕ ಕೊಡೋರಿದ್ದಾರೆ, ಊಟ ಕೊಡೋರಿದ್ದಾರೆ, ಬೇರೆ ಬೇರೆ ಫೆಸಿಲಿಟೀಸ್ ಕೊಡುವಂಥವ್ರು ಸಮಾಜದಲ್ಲಿ. ಹಾಗಾಗಿ ಇಂಥ ಇಲಾಖೆಯಲ್ಲಿ ಇವತ್ತಿನ ದಿವಸ ನಾವು ಎಕ್ಸಾಮಿನೇಷನ್ ನಡೆಸ್ತೀವಿ ಅಂತ ಯಾವ ಸಂದರ್ಭ? ನಿನ್ನೆ ರಾತ್ರಿನೂ ಕೂಡ BBC-ಯಲ್ಲಿ ಪ್ರಸಾರ ಆಗ್ತಾ ಇತ್ತು. ಇನ್ನು 10-12 ದಿವಸದಲ್ಲಿ ಡೆಲ್ಟಾ ವೇವ್ ಶುರುವಾಗುತ್ತೆ. ದ ಥರ್ಡ್ ವೇವ್ ಪ್ಲಸ್ ಡೆಲ್ಟಾ 2. ಅಲ್ಲಿಗೆ ನಮ್ಮ ಡೇಟ್ 19-22 ನಾವೇನು ಇಟ್ಟಿದ್ದೀವಿ ಕರೆಕ್ಟಾಗಿ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಮಕ್ಕಳ ಕಥೆ ಏನು? ಮಕ್ಕಳ ಕಥೆ ಏನು? ಯಾಕೆಂದರೆ ನಾವೆಲ್ಲರೂ ಮಗು ನಾಡಿನ ಆಸ್ತಿ ಅಂತೀವಿ. ಮಗು ನಾಡಿನ ಆಸ್ತಿ ಅಂತೀವಿ. ನಾನು ಶಿಕ್ಷಣ ಮಂತ್ರಿ ಇದ್ದಾಗಲೂ ಕೂಡ ಡಿಕ್ಲೇರ್ ಮಾಡಿದ್ದು ಇದನ್ನು. ಮಗು ನಾಡಿನ ಆಸ್ತಿ. ಪ್ರತಿ ಮಗುವು ಶಾಲೆಯಲ್ಲಿ, ಪ್ರತಿ ಶಿಕ್ಷಕನ ಶಾಲೆಯಲ್ಲಿ ಅಕ್ಷರ ಮಗುವಿನ ಹಕ್ಕು ಅಂತಕ್ಕಂಥದ್ದು. ಆದರೆ ಇವತ್ತು ಅಂಥ ಮಗುವನ್ನ ತಗೊಂಡೋಗಿ ನಾವು ತಳ್ತಾ ಇದ್ದೀವಿ. ಸಾವಿನ ಕೂಪಕ್ಕೆ ಮಗುವನ್ನು ತಳ್ತಾ ಇದ್ದೀವಿ. ಯಾಕೆಂದ್ರೆ ಈ ತನಕ ನಾವು ಸಾವನ್ನ ಗಂಭೀರವಾಗಿ ಸ್ವೀಕರಿಸಲಿಲ್ಲ ಸರ್ಕಾರ. ಮನುಷ್ಯನ ಸಾವನ್ನ ಗಂಭೀರವಾಗಿ ಸ್ವೀಕಾರ ಮಾಡಲೇ ಇಲ್ಲ ಇಲ್ಲಿ ತನಕ ನಾವು. ಹಾಗಾದ್ರೆ ಈಗ ಮಗುವನ್ನು ಸಾಯಿಸ್ಬಿಡೋದು ಎಲ್ಲ ಸೇರ್ಕೊಂಡ್ಬಿಟ್ಟು ಈಗ ಮೀಟಿಂಗ್ ವಿಧಾನಸೌಧದಲ್ಲಿ ಶಿಕ್ಷಣ ಮಂತ್ರಿಗಳು ಯಾರ ಜೊತೆ ಮೀಟಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಬಹುಶಃ ಅವ್ರ ಹಿಂದಿನ ಶಿಕ್ಷಣ ಮಂತ್ರಿಗಳನ್ನು ಕರೆದು, ಹಿಂದೆ ಶಿಕ್ಷಣ ಇಲಾಖೆಯಲ್ಲಿ ಅಪಾರವಾಗಿ ಕೆಲಸ, ಭಾಸ್ಕರ್, ವಲ್ಲತರೈ, ಬಸವರಾಜ್, ಎಂತೆಂಥ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ. ಕಮಿಷನರ್ಗಳಾಗಿ, ಸೆಕ್ರೆಟರಿಯಾಗಿ, ಡೈರೆಕ್ಟರ್ಸ್ಗಳಾಗಿ. ಶಿಕ್ಷಣ ಮಂತ್ರಿಗಳು ಈಗೂ ಇದ್ದೀವಿ. ನಾನಿದ್ದೀನಿ, BK ಚಂದ್ರಶೇಖರ್ ಇದ್ದಾರೆ, ನಮ್ಮ ಸ್ಪೀಕರ್ ಆಗಿರೋರು ಈಗ ಕಾಗೇರಿ ಅವರಿದ್ದಾರೆ, ನಮ್ಮೂರಿನಲ್ಲಿ ಇದ್ದಾರೆ, ನಮ್ಮ ಇದ್ದಾರೆ, ನಮ್ಮ ಶಿವಮೊಗ್ಗದಲ್ಲಿದ್ದಾರೆ. ಎಲ್ಲರನ್ನು ಕರೆದು ಏನು ಹೇಗೆ ಮಾಡೋಣ, ವಿರೋಧ ಪಕ್ಷದ ನಾಯಕರುಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೂರಿಸ್ಕೊಂಡು, ಯಾಕೆಂದ್ರೆ ಶಿಕ್ಷಣ ದಟ್ ಮಸ್ಟ್ ಬಿ ಚೈಲ್ಡ್ ಓರಿಯೆಂಟೆಡ್. ಆ ಮಗುವನ್ನೇ ಮರೆತು ಹೋಗ್ತಾ ಇದೀವಿ ಇವತ್ತು ಶಿಕ್ಷಣ ಇಲಾಖೆ. ಬರೀ ಪರೀಕ್ಷೆ ಪಾಠ. ಮಕ್ಕಳು ಇದ್ರಲ್ವೇನಪ್ಪ ಅದು? ಪರೀಕ್ಷೆ ಪಾಠಗಳಿಗೋಸ್ಕರ ಇಲ್ಲ ಶಿಕ್ಷಣ ಇಲಾಖೆ. ಮಗು ಕೇಂದ್ರಿತ ಶಿಕ್ಷಣ ಆಗಬೇಕು. ಮಗುವನ್ನೇ ಬಿಟ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ ಇವತ್ತು. ಮಗುವನ್ನ ಮರೆತ ಸರ್ಕಾರ ಇದು. ಮಗುವನ್ನ ಮರೆತ ಸರ್ಕಾರ.
ಕಳೆದ ಸಾರಿ SLC ಎಕ್ಸಾಮ್ ಆದಾಗ 2 ಜನ ಸತ್ರು, ಮಕ್ಕಳು ಸತ್ರು, ಯಾವ್ದು ಈಚೆಗೆ ಬರಲಿಲ್ಲ. ಅದು ಶಿಕ್ಷಕರು ಸತ್ರು ಎಲೆಕ್ಷನ್ಸಲ್ಲಿ, ಒಂದು ಕಾಂಡೋಲೆನ್ಸ್ ಆಗಲಿಲ್ಲ ಅವರಿಗೆ, ಶಿಕ್ಷಕರಿಗೆ ಸರ್ಕಾರದಿಂದ. ಹಾಗೆ ಇವತ್ತು SSLC ಎಕ್ಸಾಮಿನೇಷನ್ ಮಾಡೋಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಬಹಳ ಅದರಲ್ಲೂ ಈ ಸಂದರ್ಭದಲ್ಲಿ ನಾವು ಎಲ್ಲಿದ್ದೀವಿ, ಪ್ರೈವೇಟ್ ಸೆಕ್ಟಾರ್ನಲ್ಲಿ ಒಂದು ಫೀಸ್ ಫಿಕ್ಸೇಷನ್ ಮಾಡೋಕ್ಕಾಗ್ತಾ ಇಲ್ಲ ಸರ್ಕಾರ. ದೇ ವೆಂಟ್ ಟು ಸುಪ್ರೀಂ ಕೋರ್ಟ್. ಅರೆ ಎಷ್ಟು ಕೃಷ್ಣ ಅವ್ರ ಗೌರ್ಮೆಂಟ್ ಇದ್ದಾಗ ನಾನೇ ಒಂದು ಕ್ಯಾಪ್ಷನ್ ಕೊಟ್ಟೆ, ಧ್ಯೇಯ ಸರ್ಕಾರ ಧ್ಯೇಯ ಏನು ಅಂದಾಗ ಕೃಷ್ಣ ಅವ್ರ ಪಕ್ಕದಲ್ಲಿ ಕೂತಿದ್ದೆ. ನಮ್ಮ ಸರ್ಕಾರ ಧ್ಯೇಯ ಅಕ್ಷರ ಆರೋಗ್ಯ. ಇಲ್ಲಿ ಎರಡು ಕೆಟ್ಟು ಹೋಗ್ತಾ ಇದ್ವಿ, ಅಕ್ಷರನೂ ಹೋಗ್ತಾ ಇದೆ, ಆರೋಗ್ಯನೂ ಹೋಗ್ತಾ ಇದೆ. ಸಮಾಜಕ್ಕೆ ಬೇಕಾಗಿರೋದು ಅಕ್ಷರ ಮತ್ತು ಆರೋಗ್ಯ. ಅವೆರಡು ಬಹಳ ಸುಸ್ಥಿತಿಯಲ್ಲಿಡಬೇಕು. ಆ ದೇಶ, ರಾಜ್ಯ, ಕೋಶ ಚೆನ್ನಾಗಿರುತ್ತೆ. ಅಕ್ಷರ ಮತ್ತು ಆರೋಗ್ಯ ಎರಡು ಹಾಳಾಗೋಗ್ಬಿಟ್ರೆ ಹುಡುಕೋದಾದ್ರೂ ಏನನ್ನು ಹಾಗಿದ್ರೆ ನಾವು ಬಹಳ ಗಂಭೀರವಾಗಿ ತಗೋತಾನೆ ಇಲ್ಲ ಸರ್ಕಾರ. ಅಕ್ಷರನೂ ಗಂಭೀರವಾಗಿ ತಗೋತಾ ಇಲ್ಲ, ಆರೋಗ್ಯನೂ ಗಂಭೀರವಾಗಿ ತಗೋತಾ ಇಲ್ಲ. ಆರೋಗ್ಯ ಮಂತ್ರಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ, SSLC ಎಕ್ಸಾಮಿನೇಷನ್ ಆಗೋದು ನಮ್ಮ ಗಮನಕ್ಕೆ ಬಂದಿಲ್ಲ. ಮತ್ತೆ ಹೇಗೆ ಮಕ್ಕಳಿಗೆ ಆರೋಗ್ಯ ನೋಡೋರು ಯಾರು? ಆರೋಗ್ಯ ಇಲಾಖೆ ತಾನೇ. ಆ ಆರೋಗ್ಯ ಮಂತ್ರಿಗೇನೆ ಅಕ್ಷರ ಇಲಾಖೆ SSLC ನಡೆಸುವಂತ ವಿಚಾರನೇ ಅವ್ರ ಗಮನಕ್ಕೆ ತಂದಿಲ್ಲ ಅಂತ. ದೆನ್ ವಾಟ್ ಈಸ್ ದಿಸ್? ವಾಟ್ ಸಾರ್ಟ್ ಆಫ್ ಇಗೋಯಿಸಮ್ ವಿತ್ ದಿಸ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ಮಿನಿಸ್ಟರ್? ನೋ, ಯಾರು ಮಗುನ್ ಸಾಯಕ್ಕೆ ಯಾರು ಬಿಡಬಾರ್ದು ಮಕ್ಕಳನ್ನು. ಎಂಥ ಟೈಮ್ ಇದು, ಎಷ್ಟು ಅವೈಜ್ಞಾನಿಕ ಇದು. ಈವನ್ ದ ಫಿಕ್ಸೇಷನ್ ಆಫ್ ದ ಡೇಟ್ ಫಾರ್ ದ ಎಕ್ಸಾಮಿನೇಷನ್ ಹೇಗೆ ಅವೈಜ್ಞಾನಿಕ ಇದು. 19-22 ಜುಲೈ ಆ ಟೈಮ್ಗೆ 3ನೇ ಕೋವಿಡ್ ಗಾಳಿ ಬೀಸ್ತದೆ, Delta+2 ಸೇರ್ಕೊಳ್ಳುತ್ತೆ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಇದೆ, BBC ಬಿತ್ತರಿಸ್ತಾ ಇದೆ. ಆ ಟೈಮ್ಗೆ ಎಕ್ಸಾಮಿನೇಷನ್ ಇಟ್ಕೊಂಡು ಕೂತಿರಲ್ಲ. ಏನು ಮಕ್ಕಳನ್ನ ಸಾಯಿಸ್ಬೇಕು ಅಂತ ಮಾಡಿದ್ದೀರಾ? ಶಿಕ್ಷಕರನ್ನ ಸಾಯಿಸ್ಬೇಕು ಅಂತ ಮಾಡಿದ್ದೀರಾ? ಪೋಷಕರನ್ನ ಸಾಯಿಸ್ಬೇಕು ಅಂತ ಮಾಡಿದ್ದೀರಾ? ನೋ. ಮಕ್ಕಳ ಜೀವವನ್ನ, ಶಿಕ್ಷಕರ ಜೀವವನ್ನ, ಪೋಷಕರ ಜೀವವನ್ನ ಬಲಿ ತೆಗೆದುಕೊಳ್ಳುವಂತ ಅಧಿಕಾರ ಯಾವ ಸರ್ಕಾರಕ್ಕೆ ಯಾರೂ ಕೊಟ್ಟಿಲ್ಲ. ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಅರೆ ಕೇಂದ್ರ ಸರ್ಕಾರವೇ CBSE PUC ಕ್ಯಾನ್ಸಲ್ ಮಾಡಿದೆ. ಕೇಂದ್ರ ಸರ್ಕಾರ ಬಹಳಷ್ಟು ಚರ್ಚೆ ಮಾಡಿ ಸುಮ್ಮನೆ ಮಾಡಿರ್ತಾರ? ವಿತ್ ಆಲ್ ದ ಎಕ್ಸ್ಪರ್ಟೈಸ್ ಚರ್ಚೆಗಳಾಗಿ CBSE PUC ಬೇಡ, ಇಡೀ ದೇಶ ತೀರ್ಮಾನ ತಗೊಂಡಿದೆ ಅದನ್ನ.